ನೋಡಿ, ಇದು ಈ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ, ಸರಸ್ವತಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ, ಇದು ಪಕ್ಕದಲ್ಲೇ ಸರಸ್ವತಿ ವಿದ್ಯಾಸಂಸ್ಥೆ. ಎರಡಕ್ಕೂ ವಿದ್ಯಾಸಂಸ್ಥೆಗೆ ಇಲ್ಲಿ ಒಂದು ಕಡೆ ಸ್ಕೂಲ್ಗೆ, ಇನ್ನೊಂದು ಕಡೆ ಗೋಡನ್ಗೆ, ಎರಡಕ್ಕೂ ಒಬ್ಬರೇ ಓನರ್ ಇವರು. ಅಟ್ಲೀಸ್ಟು ಅಲ್ಲಿ ಅಷ್ಟು ಜನ ಮಕ್ಕಳನ್ನ ಹಾಕೊಂಡು ಒಂದು ವಿದ್ಯಾಸಂಸ್ಥೆನ ನಡೆಸ್ತಾ ಇದ್ದಾರೆ, ಒಂದು ಎಜುಕೇಷನ್ ಸಂಸ್ಥೆನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಬೇಡವಾಗಲಿ ಶಾಲೆಯ ಮಾಲೀಕರಿಗೆ. ಬಂಧುಗಳೇ, ಇವು ನಾನು ಹಿಂದೆ ನೋಡ್ತಾ ಇರ್ಬೋದು, ಒಂದು ಸರಸ್ವತಿ ವಿದ್ಯಾಸಂಸ್ಥೆ ಅಂತ, ಮತ್ತು ಸ್ಟ್ಯಾಂಡರ್ಡ್ ಸ್ಕೂಲ್, ಇದು ಶಾಲೆ ಇದೆ ದೊಡ್ಡದು. ಇಲ್ಲಿ ಪ್ರೈಮರಿ ಸ್ಕೂಲ್ ಇದೆ, ಹೈಸ್ಕೂಲ್ ಇದೆ, BEd ಇದೆ, ನರ್ಸಿಂಗ್ ಇದೆ. ಪಕ್ಕದಲ್ಲೇ ನೋಡಿ ಇಂಡಿಯನ್ ಗ್ಯಾಸ್ದು ಗೋಡನ್ ಇದೆ. ಸೊ ಶಾಲೆಗೆ ಅಂಟಿಕೊಂಡ ಹಂಗೆ ಗೋಡನ್ ಇದೆ. ಇದು ಎಷ್ಟು ದೊಡ್ಡ ಒಂದು ಅನಾಹುತ ಆಗ್ಬೋದು, ಏನಾದರೂ ಹೆಚ್ಚು ಕಡಿಮೆ ಆಗತ್ತೆ ಅನ್ನೋದನ್ನು ಕೂಡ ಅಧಿಕಾರಿಗಳು ಒಂದು ಮನವರಿಕೆ ಇಲ್ಲದೆ, ಒಂದು ಜ್ಞಾನ ಇಲ್ಲದೆ ಇಲ್ಲಿ ಶಾಲೆಯ ಪಕ್ಕದಲ್ಲಿ ಗೋಡನ್ಗೆ ಪರ್ಮಿಷನ್ ಕೊಟ್ಟಿರೋದು ಎಷ್ಟು ದೊಡ್ಡ ಅಕ್ರಮ ನಡೆದಿದೆ ಅನ್ನೋದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕಾಗತ್ತೆ. ಯಾಕಂತಂದರೆ ಆ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪಾಠ ಕಲಿತಾ ಇರ್ತಾರೆ. ಇಲ್ಲೇ ವಸತಿ ಸೌಕರ್ಯ ಕೂಡ ಇದೆ, ಇಲ್ಲೇ ಇರುವಂಥ ಶಾಲೆ ಇದೆ, ವಸತಿ ಶಾಲೆ ಇದೆ. ಸೊ ಇಲ್ಲೇನಾದರೂ ಹೆಚ್ಚು ಕಮ್ಮಿ ಆದಾಗ ಎಷ್ಟು ದೊಡ್ಡ ಅನಾಹುತ ಆಗುತ್ತೆ. ಆ್ಯಕ್ಚುಲಿ ಗ್ಯಾಸ್ ಗೋಡನು ಎಲ್ಲಿರಬೇಕಾಗತ್ತೆ, ಊರಿಂದ ಆಚೆ ಕನಿಷ್ಠ ಪಕ್ಷ ಅಂತಂದ್ರೆ 1 ಕಿಲೋಮೀಟರ್ ಆಚೆ ಇರಬೇಕಾಗತ್ತೆ. ಆದರೆ ಇಲ್ಲಿ ಶಾಲೆಗೆ ಅಂಟಿಕೊಂಡಂಥ ಒಂದು ಗ್ಯಾಸ್ ಗೋಡನ್ನು ನೀವು ಇಲ್ಲಿ ಕಾಣ್ಬೋದು. ಸೊ ಇಲ್ಲಿ ಈ ಸ್ಪಾಟ್ ಮಾಜರ್ ಮಾಡಿ, ಇಲ್ಲಿ ಚೆಕ್ ಮಾಡಿ ಗ್ಯಾಸ್ ಗೋಡನ್ಗೆ ಪರ್ಮಿಷನ್ ಕೊಟ್ಟಂಥ ಅಧಿಕಾರಿಗಳು ಯಾರಿದ್ದಾರೆ ಏನೋ, ಅಟ್ಲೀಸ್ಟ್ ಆ ಮಕ್ಕಳ ಬಗ್ಗೆ ಪಕ್ಕದಲ್ಲಿ ಶಾಲೆ ಇದೆ ಅನ್ನೋ ಒಂದೇ ಒಂದು ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇಲ್ಲದೆ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಕೂಡಲೇ ಈ ಗೋಡನ್ನು ಇಲ್ಲಿಂದ ತೆರವುಗೊಳಿಸ್ಬೇಕು. ಇಲ್ಲಂತಂದರೆ ಇದು ತುಂಬ ದೊಡ್ಡ, ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ದೊಡ್ಡ ಅನಾಹುತವೇ ಆಗುತ್ತೆ. ಇದಕ್ಕೆ ಇಲ್ಲಿನ ತಾಲೂಕು ಆಡಳಿತವೇ ಕಾರಣ ಆಗುತ್ತೆ. ಮತ್ತು ಒಂದು ಕಡೆ, ಇನ್ನೊಂದು ಕಡೆ ಎಜುಕೇಷನ್ ಡಿಪಾರ್ಟ್ಮೆಂಟು ಈ ಶಾಲೆಯವ್ರನ್ನ ಕೂಡ ನಾವು ಸಂಪರ್ಕ ಮಾಡಿ ಕೇಳಿದ್ದೀವಿ. ಇಲ್ಲಿ ಪಕ್ಕದಲ್ಲೇ ಗೋಡನ್ ಇದೆ ಅಲ್ಲ ಮೇಡಮ್, ನೀವೇನಾದರೂ ಒಂದು ಕ್ರಮ ಕೈಗೊಂಡು ಅಟ್ಲೀಸ್ಟ್ ನಿಮ್ಮ BE ಅವ್ರಿಗೆ ಯಾರಿಗಾದರೂ ಒಂದು ಲೆಟರ್ ಫಾರ್ವರ್ಡ್ ಮಾಡಿ ಗೋಡನ್ನ ಬೇರೆ ಕಡೆ ಶಿಫ್ಟ್ ಮಾಡಿಸ್ಬೋದಲ್ಲ ಅಂತ ಕೇಳಿ, ಅದರಿಂದ ನಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಏನಾದರೂ ಅನಾಹುತ ಆದಲ್ಲಿ ಎಷ್ಟು ಮಕ್ಕಳ ಒಂದು ಪರಿಸ್ಥಿತಿ ಏನಾಗ್ಬೋದು, ಎಷ್ಟು ಜನ ಮಕ್ಕಳಿದ್ದಾರೆ ಅನ್ನೋದನ್ನೊಂದು ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಇಲ್ದಿರ. ಒಂದುಗಳೇ ನೋಡಿ, ಇದು ಈ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಏನಿದೆ, ಸರಸ್ವತಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ, ಇದು ಪಕ್ಕದಲ್ಲೇ ಸರಸ್ವತಿ ವಿದ್ಯಾಸಂಸ್ಥೆ. ಎರಡಕ್ಕೂ ವಿದ್ಯಾಸಂಸ್ಥೆಗೆ ಇಲ್ಲಿ ಒಂದು ಕಡೆ ಸ್ಕೂಲ್ಗೆ, ಇನ್ನೊಂದು ಕಡೆ ಗೋಡನ್ಗೆ, ಎರಡಕ್ಕೂ ಒಬ್ಬರೇ ಓನರ್ ಇವರು. ಅಟ್ಲೀಸ್ಟು ಅಲ್ಲಿ ಅಷ್ಟು ಜನ ಮಕ್ಕಳನ್ನ ಹಾಕೊಂಡು ಒಂದು ವಿದ್ಯಾಸಂಸ್ಥೆನ ನಡೆಸ್ತಾ ಇದ್ದಾರೆ, ಒಂದು ಎಜುಕೇಷನ್ ಸಂಸ್ಥೆನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಬೇಡವಾಗಲಿ ಶಾಲೆಯ ಮಾಲೀಕರಿಗೆ. ಇಲ್ಲಿ ಪಕ್ಕದಲ್ಲೇ ಗೋಡನ್ ಇಟ್ಕೊಂಡಿದ್ದಾರೆ. ಏನಾದರೂ ಅನಾಹುತ ಆದರೆ ಅಷ್ಟು ಜನ ಮಕ್ಕಳಿಗೆ, ಅಷ್ಟು ಜನ ಮಕ್ಕಳ ಪೋಷಕರಿಗೆ ಯಾರು ಜವಾಬ್ದಾರಿ ಆಗ್ತಾರೆ ಅನ್ನೋ ಅಟ್ಲೀಸ್ಟ್ ಒಂದು ಪರಿಜ್ಞಾನ ಇಲ್ಲದೆ ಇರುವಂಥ ರೀತಿಯಲ್ಲಿ ಶಾಲೆಯ ಪಕ್ಕದಲ್ಲಿ ಅವರು ಗೋಡನ್ ಇಟ್ಕೊಂಡಿರೋದು ಇದು ನಿಜವಾಗ್ಲೂ ಕೂಡ ಇದು ದೊಡ್ಡ ದುರಂತ. ಅಧಿಕಾರಿಗಳು ಇದನ್ನು ಈಗಾಗಲೇ ಗಮನಿಸಿರ್ತಾರೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ತಾಲೂಕು BE ಅವರು ಇರ್ಬೋದು, DDP ಇರ್ಬೋದು, ಮತ್ತು ತಹಸೀಲ್ದಾರ್ ಅವರು ಇರೋದು, ಮುಖ್ಯವಾಗಿ ಮೊನ್ನೆ ಜಿಲ್ಲಾಧಿಕಾರಿಗಳು, ನಮ್ಮ ಕೋಲಾರ ಜಿಲ್ಲೆ ಜಿಲ್ಲಾಧಿಕಾರಿಗಳು ದಯವಿಟ್ಟು ಈ ಬಗ್ಗೆ ಒಂದು ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಶಾಲೆಯ ಪಕ್ಕದಲ್ಲಿ ಈ ಗ್ಯಾಸ್ ಗೋಡನ್ ಇರೋದ್ರಿಂದ ಇದು ಮುಂದಿನ ಒಂದು ಅನಾಹುತಕ್ಕೆ ಕಾರಣ. ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಇದು ನೇರವಾಗಿ ಈ ಶಾಲೆಯ ಏನು ಮಾಲೀಕರು ಯಾರಿದ್ದಾರೆ, ಈ ಸರಸ್ವತಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರು, ಅವ್ರದ್ದೇ ಶಾಲೆ. ಈ ಶಾಲೆಗೂ ಮತ್ತು ಈ ಏಜೆನ್ಸಿ ಇಬ್ಬರು ಒಬ್ಬರೇ ಮಾಲೀಕರಾಗಿರೋದ್ರಿಂದ ದಯವಿಟ್ಟು ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಗ್ಯಾಸ್ ಗೋಡನ್ನು ಇಲ್ಲಿಂದ ಬೇರೆ ಕಡೆ ಸ್ಥಳಾಂತರಿಸಬೇಕು. ಈ ರೀತಿ ಹೊಂದಾಣಿಕೆ ಇದು ಮಾಡಿಕೊಂಡು ಪಕ್ಕದಲ್ಲೇ ಶಾಲೆಯನ್ನು ಓಪನ್ ಮಾಡಿಕೊಂಡು ಒಂದು ಕಾನೂನು ಕ್ರಮಗಳನ್ನು ಉಲ್ಲಂಘನೆ ಮಾಡಿ ನಿಟ್ಟಿನಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಂಡು ಪ್ರಕರಣ ದಾಖಲು ಮಾಡಬೇಕಂತ ನಾವು ತಮ್ಮಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.